ನಿಂಗಜ್ಜಿ ಏನಪ್ಪ ಏನು ಏನ್ಲಕ್ಕ ಹಾಂ ಏನು ಇಲ್ಲ ಕಣಜ್ಜಿ ಏನು ಹೊರ್ಕತ್ತಿದಂತೆ ಫೋನಲ್ಲಿ ಗೋವಿಂದನ ಜೊತೆ ಏನು ಏನು ಸಮಾಚಾರ ಅಂತ ಏನು ಹೇಳು ಅದೇನು ನಿನ್ನ ತೊಂದರೆ ಹತ್ಕೊಂಡಿರೋದು ಅದೇನು ನಿನ್ನ ಓದ್ಕೊಂಡಿರೋದು ಅನ್ನೋದನ್ನ ನನಗೆ ಹೇಳು ಹೇಳೋದೇನು ಅಂತ ಜಲ್ಬ ಬೆಂಕಿ ಕನಿನ ಏನು ಆಟ ಆಡ್ತಿದ್ದಿ ಆಟವ ನೀನು ಆಟ ಆಡ್ತಿದ್ದಿ ಹೇಳು ಹೇಳ್ದೆ ತಾನೆ ಈಗ ನೀನು ಪಟೇಲಪ್ಪ ಅಂತ ಹೋಗಿ ನ್ಯಾಯ ಕೇಳಿ ಕೊಟ್ಟಿರೋದಕ್ಕೆ ನಾನು ಏನಂದೆ ಏನಂದಂತೆ ನಾನು ಈಗ ಪಟೇಲಪ್ಪನಿಗೆ ಇದ್ರೆ ನಾನು ಇರ್ತೀನಿ ಇಲ್ದ್ರೆ ಅವಳೇ ಕರ್ಕೊಂಡ್ಬಂದು ಇಸ್ಕೊಳ್ಳಿ ಅಂತ ಅಂದೆ ತಾನೆ ನೀನು ಆಯ್ತು ನಾನೇನಂದೆ ನಮಗೆ ನೀನು ಬೇಡ ಅವಳೆ ಬರಲಿ ಅಂತ ನಾನು ಹೇಳ್ದೆ ತಾನೆ ಇಲ್ಲಿಗೆ ಬಂದಿದ್ದೀಯೇ ಇಲ್ಲೇಕ್ಲೆ ಕೂತಿದ್ದೀಯ ನೀನು ಅಜ್ಜಿ ಏನೋ ಮಾತಂಗಂದೆ ನೀವೆಲ್ಲ ಬೇಡ ಅಂತೀರಿ ಅಂತವ ಅವಳನ್ನ ಕಳಿಸ್ತೀರಿ ನನ್ನ ಇಸ್ಕೊತೀರಿ ಅನ್ಕೊಂಡೆ ನೀವು ನೋಡ್ರಿ ಹಿಂಗೆ ಅಂತೀರತ್ತೆ ಯಾರು ಗೊತ್ತಿತ್ತು ಮಾತ್ಕಂಗಂದ ಮಾತ್ಗೆ ಹೊಡಿತೀನಿ ಬರ್ಲಿಕ್ಕೆ ಕಿತ್ತೋದ್ಲಾಡಿ ನಿನಗೆ ಏನು ಅನ್ಕೊಬಿಟ್ಟಿದ್ಯಾ ನೀನು ನನ್ನ ಏನು ಅನ್ಕೊಬಿಟ್ಟಿದ್ಯಾ ನೀನು ಓಪನ್ ಮುಂಡೆ ಹೊಡಿತೀನಿ ಬರ್ಲಿಕ್ಕೆ ಕಿತ್ತೋದ್ಲಾಡಿ ಹೊಡೋದು ಹೆಂಗೆ ಹೊಡಿತೀನಿ ಗೊತ್ತಲ್ಲ ಓಪನ್ ಮುಂಡೆ ನಿನಗೆ ಏನು ಅನ್ಕೊಬಿಟ್ಟಿದ್ಯೇ ಏನು ಅನ್ಕೊಬಿಟ್ಟಿದ್ಯಾ ನೀನು ಹಾಂ ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಬರ್ಲ ಹೊಡೆದು ಕಳ್ಸೋನು ಹೊಣೆ ಎದ್ದಿ ಲೋಪರ್ ಮುಂಡೆ ಅದ್ರಗಿತ್ತಿ ಹೋಗಳಲ್ಲಿ ನ್ಯಾಯ ಕೊಡೋಕ್ಕೆ ನ್ಯಾಯಕ್ಕೆ ಏನು ಇವಳು ಗನದಾರಿ ಕೆಲಸ ಮಾಡೋಳಕ್ಕೆ ಹೊಸಿ ಗನದಾರಿ ಕೆಲಸ ಮಾಡಿದ್ಯಾ ನೀನು ಹೊಸಿ ಗನದಾರಿ ಕೆಲಸ ಮಾಡಿದ್ದೇನೆ ನೀನು ಲೋಪರ್ ಮುಂಡೆ ನೀನು ಹೆಂಗೆ ಹೊಡೆದು ಕಳಿಸ್ತೀನಿ ಗೊತ್ತಿಲ್ಲ ಬರ್ಲಿಕ್ಕೆ ತೊಗೊಂಗೆ ಹಳ್ಳೆ ಮಾತಲ್ಲಿ ಎದ್ದು ಹೊಂಟೋಗ್ಬಿಟ್ರೆ ಬಚ್ಚ ವಯಸ್ಕತಿಯೇ ಅಜ್ಜಿ ಅಜ್ಜಿ ನಿಂದ ಅಮ್ಮಯ್ಯ ಕಣಜ್ಜಿ ಎಲ್ಲೋಗನಜ್ಜಿ ನಾನು ಎಲ್ಲೋಗನ ಹೇಳಿ ಎಲ್ಲಾರ ಹಾಳು ಬಿದ್ದು ನಮ್ಗೇನು ಹೇಳಿ ನೀನು ಹೋಯ್ತೀನಿ ಅಂದ್ಬಿಟ್ಟು ನ್ಯಾಯ ಕೊಡಕ್ಕೆ ಹೋಗಿದ್ದಳು ತಾನೆ ನೀನು ನಿನ್ನ ನ್ಯಾಯ ಕೊಟ್ಟಾಯ್ತಲ್ಲ ನಿನ್ನ ತೀರ್ಮಾನ ಕೊಟ್ಟಾಯ್ತಲ್ಲ ಪಟೇಲಪ್ಪರು ಪಟೇಲಪ್ಪರಲ್ಲಿ ತೀರ್ಮಾನ ಕೊಟ್ಟರು ನೀವು ತಾನೇ ಅಂದಿದ್ದು ನೀನು ಕೇಳಕ್ಕೆ ನಾನು ಹೇಳಿನಿ ಕತ್ತೆ ಮುಚ್ಕೊಂಡು ಒಣೆ ಹಳೆ ಮನೇಲಿ ಇರೋದಿದ್ರೆ ಇರಲಿಲ್ಲ ಒಣೆ ಊರ್ಬಿಟ್ಟು ಹೋಗೋಕೆ ಪಾಠ ಆಡೋಣ ನಿನಗೆ ಅಜ್ಜಿ ನೀನು ಸರ್ ಹೆಂಗೆ ಮಾತಾಡ್ತೀಯ ಕಣಜ್ಜಿ ನಮ್ಮ ಅಮ್ಮನಿಗೆ ಹೇಳೋರು ಕೇಳೋರಿಲ್ಲ ಅನ್ಕೊಬಿಟ್ಟಿಂಗೆ ಮಾತಾಡಿಯಾ ನೀನು ಮಾತಾಡ್ಬೇಕು ಕಲ ನೀನು ಪರ ವಹಿಸ್ಕೊಂಡು ಮಾತಾಡಬೇಕು ನೀನು ಅದ 2 ತಿಂಗಳು ಮಗಿನ ಹಾಲು ಕುಡಿಸ್ಬೇಕಲ್ಲ ಅಂದ್ಬಿಟ್ಟು ನನ್ನ ಮಗನೇ ಅಂದ್ಬಿಟ್ಟು ಹೋಗಿದ್ಲು ಮಗಿನ ಅವಳು ಒಬ್ಬಳು ತಾಯಿ ನೀನು ಒಬ್ಬ ಮಗ ಹೋಗು ರಶ್ಮಿ ಇಲ್ದ ಹೋಗಿದ್ರೆ ನಿನ್ನ ಸಾಕಾಯ್ತಿತ್ತಲ್ಲ ರಶ್ಮಿ ಇಲ್ದ ಹೋಗಿದ್ರೆ ಅವಳು ನಿಜವಾದ ತಾಯಿ ನಿನಗೆ ಗೊತ್ತಾ ಇವಳಲ್ಲ ಅಲ್ಲಕನಜ್ಜಿ ಅವ್ನಿಗೂ ಮಗನಿಗೂ ಸರಿಯಾಗಿ ಎತ್ಕೊಡ್ತೀರಿ ನೀವು ಏನು ಎತ್ಕೊಟ್ಟಾರು ನೀನು ಹೋಗಿತ್ತಿಲ್ವಾ ಹೊಡಿತೀನಿ ನೋಡಿ ಈಗ ಬರ್ಲಲ್ಲಿ ಹೆಂಗೆ ಹೊಡಿತೀನಿ ಅಂದ್ರೆ ನಿನಗೆ ಜಾಸ್ತಿ ಮಾತಾಡ್ತಾ ಇನ್ನೊಂದುಗಳಿಗೆ ಕುತ್ಕೋ ಕತೆನೇ ಬೇರೆ ಆಗೋಯ್ತದೆ ಮಾತ್ರವ ಇನ್ನೊಂದುಗಳು ಕುತ್ಕೊಂಡ್ರೆ ಮಾತ್ರ ಇಲ್ಲಿ ನೀನು ನೋಡ್ಕೊಳ್ಳಿ ನಿನ್ನ ಕತೆಯ ಹಂಗೆ ಒಂಚೂರ ಯಾರು ಎದ್ದಿ ಊರ್ಗಾರ ಹೋಗು ಎಲ್ಲರೂ ಹಾಳು ಬಿದ್ದು ಹೋಗು ನಿನ್ಗೇನು ಹೋಗೋಕೆ ಪಾಠ ಅಲ್ವಾ ನನ್ನ ಮನೆ ಬಾಕ್ಲಂತೂ ಕುತ್ಕೊಳಕ್ಕೆ ಕೂಡ್ದು ಎದ್ದೋಯ್ತಾರ ಅಂತ ಹೇಳ್ತಾರೆ ನಿನಗೆ ಅಜ್ಜಿ ಎಲ್ಲೋಗನಜ್ಜಿ ನಾನು ಎಲ್ಲ ಹಳೆ ಮನೆ ಅಂದರೆ ಈ ಹಳೆ ಮನೆ ಅನ್ಕೊಂಡಿವ್ನಿ ಕೊಟ್ಬಿಡ್ತೀನಿ ಬಂದ್ಬಿಡು ಈ ಹಳೆ ಮನೆಯ ಕೊಡಬೇಡ ಹೊಸಿಯ ಏನು ಕಲ್ಲೊತ್ತಿ ಮಣ್ಣೊತ್ತಿ ಕಟ್ಟಿ ಸಾಕಾಗಿದ್ದೀರ ಇದು ಕೊಡಬೇಕು ನಿನಗೆ ಈ ಹಳೆ ಮನೆಯ ಓಣೆ ಎದ್ದಿ ನನ್ನ ಎಕ್ಕಡ ತಗೊಂಡು ನಾನು ಹೊಡ್ಕೋಬೇಕು ಕಣ ಹೋಗು ನನ್ನ ಮೊಮ್ಮಗನಿಗೆ ನಿನ್ನ ಮದುವೆ ಮಾಡಿದ್ನಲ್ಲ ನನ್ನ ಎಕ್ಕಡ ತಗೊಂಡು ನಾನೇ ಹೊಡ್ಕೋಬೇಕು ಏನೋ ನಿನ್ನ ತಲೆ ಮೇಲೆ ಚಪ್ಲಿಕಲ್ಲ ಏನು ಹರೆ ಆಗಿತ್ತು ಏನು ಹರೆ ಕೊರೆ ಆಗಿತ್ತವ ನಿನಗೆ ತಿನ್ನಕ್ಕಿತ್ತಿಲ್ವ ಉಣ್ಣಕ್ಕಿತ್ತಿಲ್ವ ಏನಾಗಿತ್ತು ನೋವು ಕಳೀತಾ ನಿನಗೆ ಲೋಪರ್ ಮುಂಡೆ ನಿನ್ನ ಬರೋದಿಲ್ಲ ಬಾಯಿ ಮುನ್ನಾಕ ನಿನಗೆ ನ್ಯಾಯವಾಗಿ ಬುದ್ಧಿ ಕಳಿ ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ಒಣೆ ಎದ್ದಿ ಒಣೆನ ಗಳಿಗೂ ಕುತ್ಕೊಬೇಡ ಕಡೆ ತೊಡಗಲಿ ನೀನು ಒಣೆ ಲೋಪರ್ ಮುಂಡೆ ನೀನು ಅಜ್ಜಿನಿಂದ ಅಮ್ಮ ತಪ್ಪಾಯ್ತು ಕಡಜ್ಜಿ ಯಾಳೆ ಮನೇಲಿ ಅದೇನು ಹಾವು ಸೇರ್ಕೊಂಡಿದ್ವ ಹಾಳು ಯಾಗಣ ಸೇರ್ಕೊಂಡಿದ್ದವು ಇಲ್ಲಿ ಸೇರ್ಕೊಂಡಿದ್ದವು ಅಲ್ಲಿ ಹಂಗಿರಕ್ಕಾಗದ ಅಜ್ಜಿ ನಿಂದ ಅಮ್ಮಯ್ಯ ಅಂತೀನಿ ಕಾಲು ಕಟ್ಕೊತೀನಿ ಅಜ್ಜಿ ತಪ್ಪಾಯ್ತು ನಾನು ಸಂಸ್ಬಿಡು ಮನೆಗೆ ಬಂದು ಇರ್ತೀನಿ ಹೆಂಗೆ ಸಾಧ್ಯ ಅದದು ಹೆಂಗದದು ಈಗ ಮೀನಾಕ್ಷಿ ಕರ್ಕೊಬತ್ತೇವೆ ನಾವು ಇಲ್ಲೇ ಇರ್ಸ್ಕೊತೀವಿ ಅವಳು ಹುಷಾರಾಗಲಿ ಬಿಡ್ಲಿ ಸಾಯ್ಲಿ ನಾವು ಇಲ್ಲೇ ವಾಪ ಮಾಡ್ತೀವಿ ನೀನು ಇಷ್ಟೆಲ್ಲ ಆದಮೇಲೆ ನಾವು ನಿನ್ಗೆ ಎದ್ರಕೋಬೇಕು ನಾನು ನಿನಗೆ ಎದ್ರಕೊಂಬಾಟ ಮಾಡ್ಬೇಕಾ ಹೇಳು ನಿನ್ನ ಭಯ ಪಡ್ಬೇಕಾ ನಾನು ಇಲ್ಲಿ ತನಕವ ನಿಂಗೆ ಅಮ್ಮನ ಎದುರ್ಸೋಕ್ಕೆ ಯಾರೇನೂ ಸಾಧ್ಯ ಆಗಿಲ್ಲ ಪಟೇಲಪ್ಪಲ್ಲ ಪೊಲೀಸ್ನವ್ರನ್ನೇ ಬರಲಿ ಪೊಲೀಸ್ ಕಂಪ್ಲೇಂಟ್ನೇ ಕೊಡೋಗು ಅವರು ನನ್ನ ಬಾಯಿ ಮುಂದ್ಗಡೆ ಅವ್ರು ಜಯಿಸ್ಕೊಬಿಡ್ಲಿ ನನಗೂ ಹೇಳಕ್ಕುವೆ ಮಾತುಕೊಳವೆ ಬೇಕಾದಷ್ಟು ಹೇಳ್ತೀನಿ ಅವ್ರಿಗೂ ನಡಿ ನಿನಗೆ ಉಗ್ದಾರ ನನಗೆ ಉಗ್ದಾರ ಗೊತ್ತಾಗಲಿ ನಡಿ ಕಂಪ್ಲೇಂಟ್ ಕೊಟ್ಟು ಬಲೆ ಎದ್ದು ನಡ್ಲೆ ಕಂಪ್ಲೇಂಟ್ನೇ ಕೊಟ್ಟು ನಡ್ಲೆ ನಾನು ಹೇಳೋದು ಅಜ್ಜಿ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ಅಯ್ಯೋ ನ್ಯಾಯಕ್ಕೆ ಕೊಟ್ಟೋಳು ನೀನು ಕಂಪ್ಲೇಂಟ್ ಕೊಡೋಕೆ ಎದ್ಕೊಂಡಿಯೇ ನ್ಯಾಯಕ್ಕೆ ಕೊಟ್ಟೋಳು ಕಂಪ್ಲೇಂಟ್ ಕೊಡೋಕೆ ಎದ್ಕೊಂಡಿಯೇ ಹೇಳು ಹೋಗು ಕಡ್ದೋಗು ನಿನ್ನಂತೂ ನಮ್ಮ ಮನೆ ಒಳಗೆ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ ನೀನು ಆಡ್ದಂಗೆ ಆಡು ಅಂದ್ಕೊಂಡು ಊರವ್ರಿಗೆಲ್ಲ ಹೋಗಿ ಊರವ್ರಿಗೆಲ್ಲ ಗೊತ್ತಾಗಂಗೆ ಮಾಡಿ ಎಲ್ಲರೂ ಆಡ್ಕೊಳಂಗೆ ಮಾಡಿ ಈಗ ನೀನು ಬಂದ್ಬಿಟ್ಟು ಕೇಳ್ಬಿಟ್ರೆ ನಾ ಸುಮ್ಮನೆ ಆಗ್ಬಿಟ್ಟನ ಸಂಸಿ ಅಂತ ಅಂದಕ್ಷಣ ನೀನು ಒಳಗೆ ಕುಣ್ಸ್ಕೊಬಿಡ್ತೀನಿ ಅನ್ಕೊಬಿಟ್ಟಿದ್ಯಾ ಹೋಯ್ತೇರು ಎಲ್ಲಾರೇ ಹೋಗು ನಾನು ಮನೆ ಒಳಗೆ ಕಾಲಕ್ಕೆ ಕೂಡ್ದು ನೋಡು ನಿನ್ನ ಮದುವೆ ಮಾಡ್ಕೊ ಬಂದಿರೋದು ನಿನ್ಗೇನು ಅನ್ಯಾಯ ಮಾಡ್ತಿಲ್ಲ ಅರ್ಧ ಎಕರೆ ಉತ್ತಿಸ್ಕೋಗು ಹೋಗು ಆರಾಗೋಗಿ ಗುತ್ತಿಗೆಗೋ ಏನೋ ಕೊಟ್ಕೊಂಡು ನಿನ್ನ ಬಳಗು ಹೋಗಲ್ಲಿ ಹಳೆ ಮನೆ ಅದೇ ಇರೋಗು ನೀನು ನೀರು ಬೇಡ ಅಂತ ಏನು ಹೇಳ್ತಿಲ್ಲ ನೀನು ತಂದಿರೋದು ನಾವೇನು ಮೋಸ ಮಾಡಿಲ್ಲ ಇರೋದ್ರಲ್ಲಿ ನಾನು ಅವತ್ತು ಎಷ್ಟು ಹೇಳಿದೆ ಅಷ್ಟೇ ಏನು 16 ಎಕರೆ 20 ಎಕರೆ ಸುಳ್ಳು ಹೇಳ್ತೀರ ನಿನಗೆ ಇರೋದ್ರಲ್ಲಿ ನಿನ್ಗೆ ಅರ್ಧ ಎಕರೆ ನಾವು ಕೊಡ್ತೀವಿ ಹೋಗು ಹೆಚ್ಚಾರಲ್ಲಿ ಕಮ್ಮಿನೇ ಅದರಲ್ಲಿ ಅರ್ಧ ಎಕರೆ ಜಮೀನು ಕೊಡ್ತೀವಿ ಅಂತಾನೆ ಹೋಗಿ ಮಾಡ್ಕೊಂಡು ಉಣ್ಕೊಂಡಿರೋಗಿ ಅವನು ಮಗನೇ ಆನೆ ಕಜ್ಜಿ ಹೋಗೋಣ ನಾನು ಹೋಯ್ತಿಲ್ಲ ನಾನು ನಿಮ್ಮ ಜೊತೆ ಬರೋದು ಅಯ್ಯೋ ಅವೆಲ್ಲ ಕುಣಿತ ಕುಂತಿರೋ ನನ್ನ ಮಗ ನೀನು ಹೋಗ್ದಾನೆ ಇದ್ದಿಲ್ಲ ಅವತ್ತು ನಿಮ್ಮ ಅವ್ವ ಬಿಟ್ಟು ಹೊಡೋಗಿದ್ದು ಕಣಪ್ಪ 2 ತಿಂಗಳು ಮಗಿನ ಅವತ್ತು ಮಗಿನ ಮಗ್ರಿಗೆ ಹಾಕೊಂಡು ಸಾಕತ್ಗೆ ನಮ್ಗೆ ಗೊತ್ತಾಯ್ತು ಆ ಕಷ್ಟ ಎಷ್ಟು ಅಂತವ ಕಿಯೋ ಅಂತ ಬೆಳಗಾನ ಹೊತ್ಕೊಂಡು ನಿದ್ದೆ ಕೊಡ್ತಿದ್ದಿಲ್ಲ ನೀನು ಎತ್ತಿರೋ ಮಗನ ಲೆಕ್ಕಕ್ಕಿಲ್ದಂಗೆ ಬಿಸಾಕ್ಬಿಟ್ಟು ಹೋಗಿದ್ಲು ಇವತ್ತು ಅವಳಿಗೆ ಸಪೋರ್ಟ್ ಮಾಡ್ತಾ ನಿಂತಿದ್ದೀನಿ ನೋಡು
ಅದ ಜನಗಳು ಏನಂದರು, ಅಯ್ಯೋ ನಮ್ಮ ಅಪ್ಪನಿಗೆ ಏನಂದರು, ನಮ್ಮ ಅಜ್ಜಿಯವ್ರಿಗೆಲ್ಲ ಏನಂದರು, ಏನದು ನಮ್ಮ ಮನೆ ಬಗ್ಗೆ ತಪ್ಪು ತಿಳ್ಕೊಳಕ್ಕಿಲ್ವ ಅನ್ನೋದನ್ನೇ ಬಿಟ್ಟು ನೀನು ಹೋಗಿ ಪಟೇಲಪ್ಪನ ಮುಂದೆ ಕೂತ್ಕೊಂಡು ನ್ಯಾಯ ಕೇಳಕ್ಕೆ ಹೋಗಿದ್ರಲ್ಲ, ಏನಪ್ಪ ಆಗಿತ್ತು, ಏನು ಲಾರಿ ಆಗಿತ್ತು? ನಾಚಿಕೆ ಕೂಡ ನಿನ್ನ ಜನ್ಮಕ್ಕೆ ಅವ್ಳು ಕುಣ್ದಂಗೆ ನೀನು ಕುಣಿತಿದ್ಯಲ್ಲ ನೀನು. ನಾಚಿಕೆ ಮಾನ ಬರೋದಿಲ್ವ ನಿನಗೆ? ಅವಳು ಏನ ಕುಣ್ಕೊಂಡು ನಿಂತಿದ್ಯಾ? ನೋಡ್ಕೊಂಡು ನಿನ್ನ ಜೀವನ ಹಂಗೆ ಕೊಡ್ತಾಳೆ ಅಂದ್ಬಿಟ್ಟು ನೀನು ಸಣ್ಣ ಎತ್ತಿ ಬಾಯಿ ಮುನ್ನಾಕ ನೀನು ನ್ಯಾಯವಾಗಿ ಬುದ್ಧಿ ಕಲಿ ನೀನು. ಆಯಿತು, ಇದೊಂದು ಸಂಸ್ಬಿಡಜ್ಜಿ, ಆಯಿತು ನಿಂದ ಅಮ್ಮಯ್ಯ ಅಂತೀನಿ. ಗಿಮ್ಸೋದು ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆ ಸಂಸಾನೆ ನಾನು, ಯಾಕೆ ಸಂಸಾನೆ? ಊರಲ್ಲೆಲ್ಲ ಅದೇನೋ ಆಡ್ಕೆಗೆ ಹೋದ್ ಮಾನ ಆನೆ ಕೊಟ್ಟರು ಬರೋಕಿಲ್ಲ ಅಂತ ಊರಲ್ಲೆಲ್ಲ ಮಾನ ಮರೋದಿ ಕಳೆದ್ಬಿಟ್ಟು ಈಗ ಬಂದ್ಬಿಟ್ಟು ಸಾರಿ ಕಣಜ್ಜಿ ಸಾರಿ ಅಂದ್ಬಿಟ್ರೆ ಸುಡ್ಬೇಕಾ? ಸರಿ ಆಗ್ಬಿಟ್ಟದ? ಹೋಗಿದ್ದು ಮಾನ ಎಲ್ಲ ಸರಿ ಆದದ್ಲ? ಸರಿ ಆದದ ಹೇಳು? ನಿಮ್ಮ ಮಾನಕ್ಕೆ ಇಷ್ಟು ಬೆಂಕಿ ಈಕ ಅದೇನು ಮಾನ ಮರೋದಿಲ್ವ ಮುಂಡೆವ ನಿಮ್ಮ? ಅಲ್ಲ ಅವ್ರ ಅಮ್ಮನ ಅವಳು ಕರ್ಕೊಂಡು ಇಸ್ಕೊಡೋರು ಯಾರೆಲ್ಲ ಮಾಡಾರು? ಅಮ್ಮ ಬೇಕು ಅಂತ ಅವಳು ಕರ್ಕೊಂಡೋಗಿ ಇಸ್ಕೊಂಡೋಳಕಲ್ಲ, ಯಾರೆಲ್ಲ ಏನು ಮಾಡಕ್ಕದಲ್ಲ? ಯಾರೇನು ಮಾಡಕ್ಕದದು? ನಿಮ್ಮ ಸಣ್ಣ ಎತ್ತಿ ಬಂದು ಮುನ್ನಾಕ ನಿಮ್ಮ ಅವನು ಮಗನ ನಾಟಕ ಆಡ್ತಿದ್ರು. ನಾಟಕ ತೋರಿಸ್ತೀನಿ ನೋಡಿ ನಿಮ್ಮ ನಾಟಕಕ್ಕೆ, ಗೊತ್ತಾಯ್ತದ ನಿಮಗೆ. ಸೂಪರ್ ಬಾಯಿ ಮುನ್ನಾಕ. ಓಹೋ ಈ ನಾಟಕಗಳನ್ನ ಅಂತ ನೋಡಿಕಿರಕನಪ್ಪ. ನಿಮ್ಮ ನಾಟಕಗಳು ನಿಂಗೆ ಮುಂತಾವ್ ನಡ್ಸಕ್ಕಂತೂ ಸಾಧ್ಯ ಇಲ್ಲ. ನೀವು ನಡ್ಸಕ್ಕೆ ಕೊಡ್ಬೇಡಿ. ನೀವು ನಾಟಕಗಳು ನಡ್ಸಕ್ಕೆ ಬರ್ತೀರಿ. ನಾಟಕಗಳ ನೋಡಿ ನಮ್ಮ ನಾಟಕ ಅಂತ ನಿಮ್ಮ ಸಣ್ಣ ಎತ್ತಿ ಬಾಯಿ ಮುನ್ನಾಕ ಅಂದರು. ನ್ಯಾತ್ವಾಗ ಬುದ್ಧಿ ಕಲ್ತ್ಕೊಂಡು ಬಾಟ ಮಾಡೋದು ಕಲೀರಿ. ಹೋಗಿ ಎದ್ದಿ ಹೋಗಿ ಸಾಯೋಗಿ ಮುಂಡೆವ ಎಲ್ಲಾರೇ ಹೋಗಿ. ಮನೆಗೆ ಒಳಗೆ ಬಂದ್ಬಿಟ್ರೆ ಬರ್ಲ ತಗೊಂಡು ಈಗ ಇಟ್ಕೊಂಡಿನ ಕೈಲಿ ಬುತ್ತಿ ನೋಡ್ಕೊಳಕ ಒಲೆ ಎದ್ದಿ. ಅಜ್ಜಿನಿಂದ ಅಮ್ಮ ಯಾಕರ ಅಜ್ಜಿ ನಿನ್ನ ಕಾಲು ಕಟ್ಕೊತೀನಿ, ನಿನ್ನ ಕೈ ಮುಗಿತೀನಿ. ನಮ್ಗೆ ಯಾರಿದ್ದಾರೆ ಅಜ್ಜಿ? ತಂದೆ ತಾಯಿ ಥರ ಯಾರಿದ್ದಾರೆ ಹೇಳಿ ನಿಮ್ಮ ಕಣ್ಣಂಗೆ? ಯಾವ ನಾಯಿ ಅಂತ ಕೇಳೋಕ್ಕೆ ಒಬ್ರಾರ ಇದ್ದಾರ? ಅಲ್ಲಕನವ ಮಾತಾಡೋಕ್ಕಿಂತ ಮುಂಚೆ ಜ್ಞಾನಿತಿಲ್ವಾ? ಹೇಳಿ ಈಗ ಬಡ್ಕೊತಿರೋಳು ನೀನು. ಹುಷಾರು ನಿಂಗೆ ಸುದ್ದಿಕ್ಕೆ ಎದ್ಬಿಟ್ಟು ತಪ್ಪಿಸ್ಕೊಳಕ್ಕಾಕಿಲ್ಲ. ಹೋಯ್ತಾರು ಕಾಡ್ದು ಹೋಯ್ತಾರು. ನೀನು ಮುಗಿತು ಕತೆ. ನಮ್ಮ ಮನೆ ಒಳಗೆ ನಿನ್ಗೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲಕತ್ತ ಹೋಗು. ಹೋಯ್ತಾರು ಹೋಗ ಎಲ್ಲಾರು ಹೋಗಿ. ಅವನು ಮಗನೂ ನನ್ನ ಮನೆಗೆ ಒಳಗೆ ಬರಬೇಡಿ ನೀವು. ಅಜ್ಜಿ ಅಮ್ಮನ ಬೇಕಾದ್ರೆ ಕಳ್ಸು, ನಾನೇನು ಹೋಗನೆ. ಬಿಮಲು ಏನು ಬಿಮಲು ಅಂದಿಯೇ? ಏನ್ಲೇ ಬಿಮಲು ಅಂದಿಯೇ? ಅಲ್ಲ ಒಯ್ದು ನಿನ್ನ ಬುದ್ಧಿನೇ ಕಲಿಸ್ಬಿಟ್ಟಲ್ಲ ನೀನು. ಹೋಗಿ ಎದ್ದಿ ಈ ಜಾಗದಲ್ಲಿ ಕುತ್ಕೊಬೇಡಿ. ಪೂರ ಕರ್ಕೊಂಡೋಲ್ಲ ನಿಮ್ಮ ಅವನ್ನ. ಅಜ್ಜಿ ನಾನೇ ಹೋಗನೆ. ಅವ್ನು ಮಾತು ಕಟ್ಕೊಂಡು ಕುಣ್ದಲ್ಲ ಅತ್ತೆ ಕತ್ತೋರ ಎದ್ದಿ ಓಲ ಕಾಡ್ದೋಲ್ಲ ಬುರ್ತಿನಿಗ ಬರ್ಲಲ್ಲಿ ಎದ್ದೊಂಟೋಗ್ಬಿಡಿ. ಒಳ್ಳೆ ಮತ್ತಲ್ಲಿಟ್ಟು ಹೊಂಟೋಗಿ. ಯಾರು ಏನು ಕಲ್ಲೊತ್ತಿ ಮಣ್ಣೊತ್ತಿ ಸಾಕಿ ಕಟ್ಟಿತ್ತಿಲ್ಲ ಕತ್ ಮನೆಗೆ. ನಮ್ಮ ಮಾನ ಮರ್ಬೋದು ಏನು? ಅಯ್ಯೋ ಬಿಡು ಬಂದ್ರೆ ಅವ್ರ ಮನೆ ಅವಳಿತ್ಕತ್ತಲ್ಲ ನನಗೇನೋ ಅಂತಾನೆ ಬಿಟ್ಟು ಓಹೋ ಊಟ ಉಂಡಂಗೆ ನಾಟಕ ಆಡ್ಕೊಂಡು ಕದ್ದು ಬಿರಿಯಾನಿ ತಿನ್ಕೊಂಡು ಉಪವಾಸ ಮಾಡೋದಿವಳು. ಅಜ್ಜಿ ಕಂಬ್ಲಿ ಆಂಟಿ ಹೇಳಿದ್ಲ, ಯಾವಳಾರು ಹೇಳ್ತಾಳೆ? ಯಾವಳಾರು ಹೇಳ್ದಿ? ತಿಂತಿದ್ದೆ ತಾನೆ ನೀನು? ತಿಂತಿದ್ದೆ ಇಲ್ವೋ ಹೇಳು? ತಾನೇ ಸಣ್ಣ ಎತ್ತಿ ಬಾಯಿ ಮುನ್ನಾಕ. ಹೋಗೆದ್ದಿ ಕೂತ್ಕೊಳ್ಳೋಕ್ಕೆ ಯೋಗ್ಯತೆ ಬೇಕು ಕಣ ನಿನಗೆ. ಕೂತ್ಕೊಳ್ಳೋಕ್ಕೂ ಇಲ್ಲಿ ಇರೋಕ್ಕೂ ಯೋಗ್ಯತೆ ಬೇಕು. ನಾವೇ ಅಯ್ಯೋ ಇವತ್ತು ಸರಿ ಅದಳೇನೋ ನಾಳೆಗೆ ಸರಿ ಅದಳೇನೋ ಅಂತ ಸಂಸಿ ನಮ್ಗೆ ಹೊತ್ತು ನೀನು ಮಾತ್ರ ಬದಲಾಗ್ನಿಲ್ಲ. ನೀನು ಬದಲಾಗೋಳು ಅಲ್ಲ ಕತೆ. ಹೋಯ್ತಾರ ನೀನು ಹೋಗು. ನಿನ್ಗೆ ಇರಕ್ಲ ಯಾಕಿಲ್ಲ ಕತೆ ನೀನು. ಸಣ್ಣ ಎತ್ತಿ ಬಾಯಲ್ಲಿ ಟಾಕಂದರು ಒಂದೊಳೆ ಅವ್ ಥರ ಆಡಕಾಡು ಹೋಗು ಅಂತ ಹೇಳ್ತಾರೆ ನಿನ್ಗೆ. ಯಾಕೆ ಬೇಕಲೇ ಏಟು? ಸರಿ ಆಯ್ತು ಹೋಯ್ತೀನಿ ಬಿಡಿ. ಕೆರೆ ಬಾವಿ ಬಿದ್ದು ಸಾಯ್ತೀನಿ. ಇರೋಕ್ಕಿಲ್ಲ ನಾನು. ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ಇರೋದು ಬಿಡೋದು ಸಾಯೋದು ಬದುಕೋದು ನಿನ್ನಿಷ್ಟಕ್ಕೆ ಬಿಟ್ಟಿದ್ದು. ಸಾಯ್ತೀನಿ ಅನ್ನೋರು ಹಿಡಿಯೋಕ್ಕದ? ಸಾಯ್ತೀನಿ ಅನ್ನೋರು ಯಾವ ಥರ ಸಾಯೋದೆಯಾ? ಸಾಯ್ತೀನಿ ಅನ್ನೋರು ನೀನು ಹಿಡ್ಕೊಂಡು ಕುತ್ಕೊಳಕ್ಕಾಗಿಲ್ಲ. ಸಾಯ್ತೀನಿ ಅಂದರೆ ಹೋಗಿ ಸಾಯೋಗು. ನಾವೇನು ಮಾಡವ? ಅಜ್ಜಿ ನಿಮ್ಮ ಮಾತಿಗೆ ಮರುವದಿ ಕೊಟ್ಟು ಮದುವೆ ಆಗಿದ್ದಕ್ಕೆ ಈಗ ಸರಿಯಾಗಿ ಆಯ್ತು ಬಿಡಿ ನನಗೆ. ಸರಿ ಆಯ್ತು ಕಣವ. ಆಯ್ತು ಸರಿಯಾಗಾಯ್ತಾ? ಆಗಲಿ ಬಿಡು. ಹೋಗಿ ಅಂದೆ. ಹೋಯ್ತೀವಿ ಬಿಡಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.